ಅತ್ತೆ, ನೀವು ಹೀಗೆ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ತಿನ್ನಿ. ಆದ್ಯ, ನಾನ್ ಮಾತಾಡಿ ಕರ್ಕೊಂಡ್ಬರ್ತೀನಿ. ನೀನ್ ಹೋಗಾದ್ಯಾ, ಹೋಗು. ಇಲ್ಲ ಸೀನು, ಊಟ ಇಲ್ಲಿಗೆ ತಗೊಂಡ್ ಬಂದಿದ್ದೀನಲ್ವಾ, ಮೊದ್ಲು ತಿನ್ನೋಕ್ ಬಿಡು. ಅತ್ತೆಗೆ ತುಂಬಾ ಸುಸ್ತಾಗಿದೆ. ಅತ್ತೆ, ತಿನ್ನಿ, ಇಲ್ಲಾಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನಿಮ್ಮಪ್ಪ ನನಗ್ ಹೊಡೆದು ನಗೆ ಪಾಲು ಮಾಡಿದಾಗ ನಿನಗೇನು ಅನ್ನಿಸ್ಲಿಲ್ಲ. ಆದ್ರೆ ಈಗ ಊಟ ತಗೊಂಡ್ ಬಂದು ನಾನು ಒಳ್ಳೆವಳು ಅಂತ ಪ್ರೂವ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೊದ್ಲು ಆಚೆ ಹೋಗೆ. ಅತ್ತೆ, ಅಮ್ಮ, ಅಮ್ಮ ಏನ್ ಮಾಡ್ತಿದ್ಯಮ್ಮ? ಆದ್ಯ ಏನ್ ಮಾಡಿದ್ಲು ಅಂತ ಹಾಕಿ ತಳ್ದೆ. ಆಹಾ, ಅಂದ್ರೆ ಅವಳಪ್ಪ ನನ್ ಮೇಲೆ ಕೈ ಮಾಡಿದಾಗ ನಿನಗೇನು ಅನ್ನಿಸ್ಲಿಲ್ಲ. ಅವಳು ಕುತ್ತಿಗೆ 3 ಗಂಟೆ ಹಾಕಿದ ತಕ್ಷಣ ಅವಳು ಕುತ್ತಿಗೆ ಹಿಡ್ದು ಆಚೆ ತಳ್ದೆ ಅಂತ ನನ್ ಮೇಲೆ ಕಿರ್ಚಾಡ್ತಿದ್ಯಾ? ಅಷ್ಟೇ ಕಣೋ, ಜನ್ಮ ಕೊಟ್ಟವಳು ನಿನಗ್ ನೆನ್ಪೇ ಇಲ್ಲ. ಕಟ್ಕೊಂಡವಳೆ ಮುಖ್ಯ. ಪದ್ಮ, ಸ್ವಲ್ಪ ಸುಮ್ನಿರ್ತೀಯ? ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ? ನಿನಗೇನಾಗಿದೆ ಅತ್ಗೆ? ಸಂಕಟ ಪಡ್ತಾ ಇರೋದು ನಾನು. ಅಣ್ಣನ ಮುಂದೆ ನಿನ್ ಮೇಲೆ ಯಾರಾದ್ರೂ ಕೈ ಮಾಡಿದ್ರೆ ನಿನ್ಗೆ ಹೇಗ್ ಅನ್ಸತ್ತೆ? ಕತ್ತರಿಸಿ ಹೂತಾಗ್ಬಿಡ್ತೀನಿ. ಹೌದಾ? ಹೌದು. ಅಯ್ಯೋ, ಈಗ ಮಾತ್ರ ತೊಡೆ ತಟ್ತೀರಾ, ಗಂಡಸ್ತನ ತೋರಿಸ್ತೀರಾ, ಹೆಂಡತಿನ ಮಾತ್ರ ಗಾಳಿಗ್ ಬಿಟ್ಬಿಡ್ತೀರಾ? ಹೌದು ಬಿಡಿ, ತುಂಬಿದ ಸಭೆನಲ್ಲಿ ದ್ರೌಪದಿಗೆ ವಸ್ತ್ರಾಭರಣ ಮಾಡುವಾಗ 101 ಜನ ಕೌರವರು ಅಟ್ಟಹಾಸ ಮಾಡ್ತಾ ಇದ್ರು. ಪಂಚ ಪಾಂಡವರು ಒಂದು ಮಾತು ಆಡ್ಲಿಲ್ಲ. ಆ ಕಾಲದಲ್ಲಿ ಅವಳ ಅಣ್ಣ ಕೃಷ್ಣ ಕಾಪಾಡ್ದ. ಆದ್ರೆ ಈ ಕಾಲದಲ್ಲಿ ನಾನು ದೇವ್ರ ಅನ್ಕೊಂಡಿದ್ದ ನನ್ನ ಅಣ್ಣ ಕೂಡ ನಂದೇ ತಪ್ಪು ಅಂತ ಹೇಳ್ಬಿಟ್ಟ.